ಅಲ್ಲ ಮೇಡಮ್, ನನ್ನ ಗುರಿ ಬೇರೆ ಅಂತ ನಿಮ್ಗೆ ಯಾಕೆ ಅನಿಸ್ತಿದೆ? ನೀನು ಚಾಪೆ ಕೆಳಗೆ ನುಸ್ಯಕ್ಕೆ ಬಂದಿರೋನು, ಆದರೆ ನಾನು ರಂಗೋಲಿ ಕೆಳಗೆ ನುಸ್ಯಕ್ಕೆ ಹೊರಟಿರೋಳು. ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಅಂತ ಅದು ಬುಸ್ಗುಟ್ಟೋ ಶಬ್ದದಿಂದಾನೇ ಅದನ್ನು ಕಂಡಿಡಿಯೋ ತಾಕತ್ತಿರೋಳು ನಾನು. ನೀನು ಗುಂಡು ಹಾರಿಸಿದ್ದು ಬುಸ್ಗುಟ್ಟಿದ ಸೌಂಡು ನನಗೆ ಕೇಳಿಸ್ಲಿಲ್ಲ ಅಂದ್ಕೊಂಡ್ಯಾ? ಕಚ್ಚೋದು ತಪ್ಪಿದೆ ಅಷ್ಟೇ. ನೀವು ತುಂಬ ಬುದ್ಧಿವಂತೆ ಮೇಡಮ್. ಸೂಕ್ಷ್ಮ ವಿಚಾರಗಳನ್ನು ತುಂಬ ಬೇಗ ಗ್ರಹಿಸ್ಬಿಡ್ತೀರಾ. ಕೆಟ್ಟ ಶಕುನಗಳನ್ನ ಗ್ರಹಿಸೋದಕ್ಕೆ ತುಂಬ ಕೆಟ್ಟವಳಾಗಿರಬೇಕು, ಇಲ್ಲ ಒಳ್ಳೆಯವಳಾಗಿರಬೇಕು. ನಾನು ತುಂಬ ಒಳ್ಳೆ ಕೆಟ್ಟವಳು. ಹಾಗಾಗಿ ಬೇಗ ವಾಸನೆನ ಕಂಡು ಹಿಡಿದ್ಬಿಡ್ತೀನಿ. ಮುಂದೆ ನಿನ್ನ ಗುರಿಗೆ ಯಾವುದೇ ಅಡ್ಡಿ ಆತಂಕನೂ ಬರದೇ ಇರಲಿ. ಮುಂದಿನ ಸಲ ನೀನು ಹೊಡೆಯೋ ಗುಂಡು ದಾರಿ ತಪ್ಪದೇ ಇರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಪ್ರಪಂಚದಲ್ಲಿ ಅಂದ್ಕೊಂಡಿದ್ದನ್ನ ಸಾಧಿಸೋರು ತುಂಬ ಕಡಿಮೆ ಜನ. ಅಂಥದ್ರಲ್ಲಿ ಅರಸನ ಕೋಟೆಗೆ ನುಗ್ಗಿ ಅರಸಿನೇ ಗುರಿ ಮಾಡಿಕೊಂಡು ಸಾಧಿಸೋದಕ್ಕೆ ಹೊರಟಿದೆಯಲ್ಲ, ನಿನ್ನ ಮುಖದಲ್ಲಿ ಗೆಲುವಿನ ಕಳೆ ಎದ್ದು ಕಾಣ್ತಾ ಇದೆ. ಒಂದು ವೇಳೆ ನೀನೇನಾದರೂ ಗೆದ್ರೆ ಈ ಅರಸನ ಕೋಟೆಯಲ್ಲಿ ನಿನ್ನ ಸ್ಥಾನ ಭದ್ರ. ಇದು ನಿನ್ನ ಡೀಲ್. ನಾನು ಮಾಡಕ್ಕೆ ಹೊರಟಿರೋ ಕೆಲಸ ನನಗಿಂತ ಹೆಚ್ಚು ನಿಮಗೆ ಲಾಭ ತಂದುಕೊಡೋ ಹಾಗಿದೆ. ಸಮಾಜ ಸೇವೆ ಮಾಡೋದಕ್ಕೆ ಹೊರಟಿದೆಯಾ? ಒಳ್ಳೇದಾಗಲಿ. ಈ ಸಲ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ಸಹಾಯ ಮಾಡೋರ ಹೊಟ್ಟೆ ತಣ್ಣಗಿರ್ಬೇಕಂತೆ. ತಗೋ, ಕೊಡಿ. ಬರ್ತೀನಿ. ಬೇಡ ಲೆಟ್ಸ್ ಪ್ಲ್ಯಾನ್ ದಿಸ್ ವೇ. ಫಸ್ಟು ನಾನು ನಿಮಗೆ ಏನೇನು ಮಟೀರಿಯಲ್ಸ್ ಬೇಕೋ, ಅದಕ್ಕೆ ಏನೇನು ಕಂಟೆಂಟ್ಸ್ ಬೇಕೋ ಅದನ್ನೆಲ್ಲ ಮೇಲ್ ಮಾಡ್ತೀನಿ. ನೀವೊಂದು ಪ್ರೆಸೆಂಟೇಷನ್ ರೆಡಿ ಮಾಡಿ, ಆಮೇಲೆ ನಾವು ಅವ್ರನ್ನ ಅಪ್ರೋಚ್ ಮಾಡೋಣ. ಇಲ್ಲ ಹಾಂ ಇಲ್ಲ ನಾನು ಇವಾಗ ಇಮಿಡಿಯೇಟಾಗಿ ನೀವು ಮೇಲ್ ಮಾಡ್ತೀನಿ. ಆದಷ್ಟು ಬೇಗ ಅದನ್ನ ರೆಡಿ ಮಾಡಿ. ಓಕೆ ಪಾರ್ವತಿ, ಏನೋ ಹೇಳಬೇಕು ಅಂತ ಬಂದೆ ಅನ್ಸುತ್ತೆ, ಹೇಳು. ಅದು ಕಾಳೆ ನಿನ್ನೆ ರಾತ್ರಿ ಅವ್ರು ಯಾರ ಹತ್ರನೋ ಮಾತಾಡ್ತಿದ್ರು. ಬಂದವ್ರು ಅವ್ರ ಕೈಗೇನೋ ಕೊಟ್ಟರು ದೊಡ್ಡ ಯಜಮಾನ್ರೆ. ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರು ಅನ್ಸುತ್ತೆ ಪಾರ್ವತಿ. ನನಗೆ ಅನುಮಾನ. ಅದೇನು ಹೊಸ್ತಲ್ಲ ಅಲ್ವಾ? ನೀವು ನನ್ನ ಮಾತನ್ನ ಗಂಭೀರವಾಗಿ ತಗೋತಾನೆ ಇಲ್ಲ ದೊಡ್ಡ ಯಜಮಾನ್ರೆ. ಗಂಭೀರವಾಗಿ ತಗೊಳ್ಳುವಂಥ ವಿಚಾರ ಅಲ್ಲ ಅದು ಪಾರ್ವತಿ. ಅಯ್ಯೋ ದೊಡ್ಡ ಯಜಮಾನ್ರೆ, ಇವತ್ತು ಅವ್ರು ಹಾರಿಸಿದ ಗುಂಡು ಅಮ್ಮವರಿಂದ ಒಂದು ಕೂದಲು ಎಳೆಯಷ್ಟು ದೂರ ಇತ್ತು ಅಷ್ಟೇ. ಆ ಹಾವು ಕೂಡ ಅಷ್ಟೇ ಅಂತರದಲ್ಲಿತ್ತು ತಾನೆ. ಗುರಿ ತಪ್ಪಿತು ಅಂತ ನನಗನ್ನಿಸ್ತಿದೆ. ಪಾರ್ವತಿ, ನಿನ್ನ ಯೋಚನೆ ಗುರಿ ತಪ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನನಗಾಗಲಿ ಈ ಮನೆಯವ್ರಿಗಾಗಲಿ ಕಾಳೆ ಮೇಲೆ ಯಾವ ಅನುಮಾನನೂ ಇಲ್ಲ. ಸುಮ್ಮನೆ ಒಬ್ಬರ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ ಪಾರ್ವತಿ? ದೊಡ್ಡ ಯಜಮಾನ್ರೆ, ಅವ್ರು ಈ ಮನೆಗೆ ಅಖಿಲಮ್ಮವ್ರನ್ನ ರಕ್ಷಿಸೋದಕ್ಕೆ ಬಂದಿಲ್ಲ. ಸರ್, ಏನೋ ಮಾತಾಡ್ತಿದ್ರಿ ಅನಿಸುತ್ತೆ. ಡಿಸ್ಟರ್ಬ್ ಆಗಿದ್ರೆ ಕ್ಷಮಿಸಿ. ಡಿಸ್ಟರ್ಬ್ ಆಗಿದೆ ಕಾಳೆ. ಪಾರ್ವತಿಗೆ ನಿಮ್ಮಿಂದ ತುಂಬಾ ಡಿಸ್ಟರ್ಬ್ ಆಗಿದೆ. ಯಾಕೆ ಸರ್? ನಾನು ಅಂಥದ್ದೇನು ಮಾಡಿದೆ? ಸದಾ ನಿಂದೆ ಯೋಚನೆ. ನೀನು ಏನು ಮಾಡ್ತಿರ್ತೀಯ, ಎಲ್ಲಿರ್ತೀಯ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹೌದಾ ಸರ್? ನನಗೂ ಈ ಹುಡುಗಿ ಬಗ್ಗೆನೇ ಯೋಚನೆ. ಏನು ಮಾಡ್ತಿರ್ತಾಳೆ, ಎಲ್ಲಿರ್ತಾಳೆ ಅಂತ. ಪಾಪ ತುಂಬ ಒಳ್ಳೆ ಹುಡುಗಿ ಸರ್. ನನ್ನ ಮನೇಲಿ ಒಬ್ಳು ತಂಗಿ ಇದ್ದಿದ್ರೆ ಹೀಗೆ
ಸದಾ ನನ್ನ ಮೇಲೆ ಕಣ್ಣಿಟ್ಟಿರೋಳು ಸರ್. ಏನು ಮಾಡ್ತಿರ್ತಾನೆ ಅಂತ. ಅಲ್ಲಿಗೆ ಅಣ್ಣ ತಂಗಿ ಜೋಡಿ ಸೂಪರ್. ಸರಿ ಸರ್, ನಾನು ಬರ್ತೀನಿ. ಹಾಂ, ಬರಲ ತಂಗ್ಯವ. ಪಾರ್ವತಿ, ಸಮಾಧಾನ ಆಯ್ತಾ? ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋ ವ್ಯಕ್ತಿಗಳ ಮಧ್ಯೆ ತಂಗಿ ಅಂತ ಕರೆಯೋ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾನೆ. ದೂರ ಮಾಡ್ಕೊಂಬಾರ್ದು. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಬೇಡ, ಆರಾಮಾಗಿರು. ಓಕೆ? ತಂಗಿ ತಂಗಿ ಅಂತ ಕರೆದಿದ್ದೇನೋ ನಿಜ, ಆದರೆ ತಂಗಿ ಅಂತ ಕರೆದಿದ್ದವನ್ ಭಂಗಿನೇ ಹಿಡಿಸ್ಲಿಲ್ವಲ್ಲ. ಇದನ್ನ ನಾನು ಯಾರ ಹತ್ರ ಹೇಳೋದು? ಈ ಮನೇಲಿ ನನ್ನ ಮೇಲಿರೋ ನಂಬಿಕೆಗಿಂತ ಅವನ ಮೇಲಿರೋ ನಂಬಿಕೆನೇ ಗಟ್ಟಿಯಾಗಿ ಬೇರೂರ್ಬಿಟ್ಟಿದೆ. ಸತ್ಯದ ಮೇಲೆ ಮುಸ್ಕು ಕವಿದಿದೆ. ಇದನ್ನ ತೆಗ್ದಾಕೋದು ಹೇಗೆ? ಇದನ್ನೆಲ್ಲ ನಾನು ಯಾರ ಹತ್ರ ಹಂಚ್ಕೊಳ್ಳಿ? ಯಾರಾದರೂ ನನಗೆ ಸಹಾಯ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ನಾನು ಯಾರ ಸಹಾಯ ಕೇಳಲಿ? ನನ್ನನ್ನು ಯಾರು ನಂಬ್ತಾರೆ? ನಾನು ನಿನಗೆ ಸಹಾಯ ಮಾಡ್ತೀನಿ ತಂಗ್ಯವ. ಏನು ಮಾಡಲಿ ಹೇಳು ತಂಗ್ಯವ. ಸತ್ಯ ಹೇಳು. ಯಾವ ಸತ್ಯ? ನೀನು ಈ ಮನೆಗೆ ಬಂದಿರೋದ್ರ ಸತ್ಯ. ನಿನಗೆ ಕಾಣ್ತಿರೋ ಸತ್ಯ ಬೇರೆಯವ್ರಿಗೆ ಸುಳ್ಳು ಅನ್ನಿಸ್ತಿದೆ. ಬೇರೆಯವ್ರು ಕಾಣ್ತಿರೋ ಸತ್ಯ ನಿನಗೆ ಸುಳ್ಳು ಅನ್ನಿಸ್ತಿದೆ. ಸತ್ಯಕ್ಕೆ ಇನ್ನೊಂದು ಮುಖ ಇದೆ. ಆ ದೇವ್ರು ಎಲ್ಲದನ್ನು ನೋಡ್ತಿರ್ತಾನೆ ಅನ್ನೋದನ್ನ ಮರ್ತಿದ್ಯಾ ಅನ್ಸತ್ತೆ. ಆ ದೇವರು ನೋಡ್ತಾನೆ ಇರ್ತಾನೆ ತಂಗ್ಯವ್ವ. ಮಾಡೋರು ನಾವು ತಾನೆ. ನೀನ್ ಮಾಡ್ಬೇಕು ಅನ್ಕೊಂಡಿರೋದನ್ನ ಮಾಡೋದು ಅಷ್ಟು ಸುಲಭ ಅನ್ಕೋಬೇಡ. ನೋಡೋದಕ್ಕೆ ಹೂವಾಗೇ ಇರೋದು ದಾರಿಲ್ ಮುಳ್ಳಾಗಿ ಚುಚ್ಚಿಬಿಡುತ್ತೆ. ಐ ಲೈಕ್ ಇಟ್. ಕಲ್ಲು ಮುಳ್ಳುಗಳಿಲ್ದಿರೋ ದಾರಿಯಲ್ಲಿ ನಡೆದ್ರೆ ಏನು ಭಾಗ್ಯ. ಚುಚ್ಚಬೇಕು, ಸವಿಬೇಕು, ಆಗ ರಕ್ತ ಹರಿಬೇಕು. ಗುರಿ ಮುಟ್ಟೋ ದಾರಿಯಲ್ಲಿ ರಕ್ತ ಹರಿಬೇಕು. ರಕ್ತ ಹರ್ಸೋಕೆ ಇಲ್ಲಿ ಬಂದಿದ್ಯಾ? ಚಿಕ್ಕ ವಯಸ್ಸಿಂದನೂ ನಾನು ಮಾಡೋ ಕೆಲಸದಲ್ಲಿ ಸವಾಲಿಲ್ಲ ಅಂದರೆ ನನಗೆ ಬೋರ್ ಆಗುತ್ತೆ. ಹೋದಿಯ ಪುಟ್ಟ ಬಂದಿಯ ಪುಟ್ಟ ಅನ್ನೋ ಕೆಲಸದಲ್ಲಿ ಲಾಭ ಇಲ್ಲ. ನೀನು ನನಗೆ ಸವಾಲು ಹಾಕ್ತಿದೀಯಾ, ಅದಕ್ಕೆ ನನಗೆ ನೀನು ಕಂಡ್ರೆ ಇಷ್ಟ. ಛೇ, ಕಟಕನಿಗೆ ಇಷ್ಟ ಆದ್ರೆ ಅದು ನನಗೆ ಪಾಪ ಸುತ್ಕೊಳ್ಳುತ್ತೆ. ಮೊದಲು ಇಲ್ಲಿ ಏನಿಗೆ ಬಂದಿದ್ಯಾ ಅಂತ ಕಾರಣ ಬೋಗಳು. ನಿನ್ನ ಅನುಮಾನ ನಿಜ. ನಿನ್ನ ದೇವರು ಅರಸನ ಕೋಟೆ ಅಖಿಲಾಂಡೇಶ್ವರಿಯವರ ಗುಂಡಿಗೆಗೆ ಗುಂಡಿಳಿಸಕ್ಕೆ ಬಂದಿರೋದು ನಿಜ. ರಾಣಿ ತರ ಆಕಾಶದೆತ್ತರಕ್ಕೇರಿ ಮೆರಿತಿರೋ ಅವಳನ್ನ ಭೂಮಿಗುರುಳಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಿನಗೆ ತಾಕತ್ತಿದ್ರೆ ಆ ನಿನ್ನ ದೇವರು ಅಖಿಲಾಂಡೇಶ್ವರಿಯನ್ನ ಉಳಿಸ್ಕೊಳ್ಳೆ ನೋಡ್ತೀನಿ. ಲೇ ಅಕ್ಕ, ಬಾರಕ್ಕ ಆಪ್ತ ಮಿತ್ರ ಫಿಲಮ್ ನೋಡೋಣ. ಸಕ್ಕತ್ತಾಗಿದೆ. ನನಗೆ ಮನ್ಸಿಲ್ಲ, ಹೋಗೋ ಗಣಿ. ಫಿಲಮ್ ನೋಡಕ್ ಮನ್ಸು ಯಾಕಬೇಕು? ಬಾ ಕೂತ್ಕೊಳ್ಳೋಣ. ನನಗೆ ಮನ್ಸಿಲ್ಲ ಅಂತ ಹೇಳ್ದೆ ತಾನೆ? ಅಯ್ಯೋ, ಅದಕ್ಕೆ ಯಾಕೆ ಹಂಗಾಡ್ತೀಯ? ನಾನೇ ನೋಡ್ತೀನಿ ಬಿಡು. ಇದು ನಾನು 11ನೇ ಸರ್ತಿ ನೋಡ್ತಿರೋದು. ನಿನಗೆ ಲಾಸು.
ಅಕ್ಕ ಏನ್ ಕ್ಲೈಮ್ಯಾಕ್ಸ್ ಅಕ್ಕ, ವಿಷ್ಣುವರ್ಧನ್ ಅವ್ರದ್ದು ಏನ್ ಆಕ್ಟಿಂಗ್ ಅಕ್ಕ. ಸಿನಿಮಾ ಅಂತೂ ನೋಡಲ್ಲ, ಕಥೆನಾದ್ರೂ ಹೇಳ್ತೀನಿ ಕೇಳು. ವಿಜಯ ರಾಜೇಂದ್ರ ಬಹುದೂರ್ಗೋಸ್ಕರ ನಾಗವಲ್ಲಿ ಕಾಯ್ತಿರ್ತಾಳಕ್ಕ. ಸೌಂದರ್ಯಕ್ಕೆ ಚಿಕಿತ್ಸೆ ಕೊಡಕ್ಕೆ ವಿಷ್ಣುದಾದ ಬಂದಿರ್ತಾರಲ್ಲ, ಅವರನ್ನೇ ವಿಜಯ ರಾಜೇಂದ್ರ ಬಹುದೂರ್ ಅನ್ಕೊಂಡಿರ್ತಾಳಕ್ಕ. ಕೊನೆಯಲ್ಲಿ ವಿಷ್ಣುದಾದ ರಾಜನ್ ತರ ರೆಡಿಯಾಗಿ ಬರ್ತಾರೆ. ಇನ್ನೇ ನಾಗವಲ್ಲಿ ಕೊಲ್ಲಬೇಕು, ಅಷ್ಟ್ರಲ್ಲಿ ಅದಲು ಬದಲು ವಿಷ್ಣುದಾದ ಮಾಸ್ಟರ್ ಪ್ಲಾನ್ ಮಾಡಿ ಅವ್ರ ಜಾಗದಲ್ಲಿ ಒಂದು ಬೊಂಬೆ ತಂದು ನಿಲ್ಲಿಸ್ತಾರೆ. ನಾಗವಲ್ಲಿ ಸೌಂದರ್ಯನ ಬಿಟ್ಟೋಗುತ್ತೆ, ಭೂತಕ್ಕೆ ಮೋಸ ಆಗುತ್ತೆ. ಏನ್ ಹೇಳ್ದೆ ನೀನು? ಆಪ್ತ ಮಿತ್ರ ಕ್ಲೈಮ್ಯಾಕ್ಸ್ ಅಕ್ಕ. ಅದಲಿ ಬದಲಿ ನಾಗವಲ್ಲಿಗೆ ಚಾಟ್ನಾನೇ ತಿನ್ನಿಸ್ಬಿಡ್ತಾರೆ. ಸಖತ್ ಕ್ಲೈಮ್ಯಾಕ್ಸ್ ಗಣಿ. ಒಂದು ನಿಮಿಷ ಫೋನ್ ಕೊಡು. ತಗೋ. ಹಲೋ ಮೇಡಮ್. ಗಣಿ, ನಾಳೆ ದೇವಸ್ಥಾನದಲ್ಲಿ ಏನೋ ಪೂಜೆ ಅಂತೆ, ನಾನು ನೀನು ಹೋಗ್ಬೇಕಂತೆ. ದೇವಸ್ಥಾನನ ಏನ್ ಪೂಜೆ ಅಕ್ಕ? ಅದೇನ್ ಪೂಜೆನೇನೋ ಗೊತ್ತಿಲ್ಲ ಕಣೋ, ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗತ್ತಂತೆ. ಈ ಮನೇಲಿ ಕೆಲಸ ಮಾಡ್ತಿದಾರಲ್ಲ ಎಲ್ಲರಿಗೂ ಅಲ್ಲೇ ಊಟ ಅಂತೆ, ಎಲ್ರೂ ಹೋಗ್ಬೇಕಂತೆ. ದೊಡ್ಡ ಯಜಮಾನ್ರು ಮಾಡ್ತಿರೋ ಪೂಜೆ ಇದು, ಆದ್ರೆ ಅಖಿಲಮ್ಮ ಮಾತ್ರ ಬರ್ತಾ ಇಲ್ಲ. ಹೌದಾ? ಯಾಕಂತೆ? ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಕ್ಕ? ಹೌದು ಗಣಿ, ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅವ್ರಿಗೆ ದೃಷ್ಟಿ ಆಗಿದೆಯಲ್ಲ, ಅದಕ್ಕೆ ಅವ್ರು ಬರೋದ್ ಬೇಡ, ಮನೆಯವರೆಲ್ಲ ಹೋಗೋಣ ಅಂತಿದ್ರು. ನಾವೇನ್ ಮಾಡಕ್ಕಾಗತ್ತೆ? ನಾನು ಹೋಗಿ ಅಖಿಲಮ್ಮಂಗೆ ಹೇಳಕ್ಕಾಗತ್ತಾ? ಸರಿ, ನೀನ್ ನಾಳೆ ಬೆಳಗ್ಗೆ ಬೇಗ ತಯಾರಾಗ್ಬಿಡು. ಹೂನಕ್ಕ, ಈಗಲೇ ಹೋಗಿ ನನ್ನ ಬಟ್ಟೆನೆಲ್ಲ ಇಸ್ತ್ರಿ ಮಾಡ್ಕೊತೀನಿ. ಮೇಡಮ್, ಕಾಲ ಕೂಡಿ ಬಂದಿದೆ. ಮನೆಯವರೆಲ್ಲ ಸೇರಿ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾಳೆನೇ ದೃಷ್ಟಿ ತೆಗೆದು ಮುಗಿಸ್ಬಿಡ್ತೀನಿ ಮೇಡಮ್. ಮುಗಿಸಿ ನಿಮಗೆ ಕಾಲ್ ಮಾಡ್ತೀನಿ. ನೋನೋ, ಇಷ್ಟು ಲೇಟಾಗಿ ಹೇಳಿದ್ರೆ ಹೇಗಾಗುತ್ತೆ? ಇಲ್ಲ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ, ಇವತ್ತಾಗಲ್ಲ. ಭಾವ, ಇದೇನಿದು ದಿಢೀರ್ ಅಂತ ಪೂಜೆ? ನಿಮಗ್ ಗೊತ್ತಿದ್ದು ಹೇಳಿಲ್ವೋ ಅಥವಾ ನಿಮಗೆ ಗೊತ್ತಿರ್ಲಿಲ್ವೋ? ಆದಿ ಮಾಮ, ಈ ತರ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ನಾವು ಸರಿಯಾಗಿ ರೆಡಿ ಆಗೋದು ಬೇಡವಾ? ನನಗೂ ಗೊತ್ತಿರಲಿಲ್ಲ ಅಮ್ಮ. ಅಮ್ಮಂಗೆ ದೇವಸ್ಥಾನದಿಂದ ಕಾಲ್ ಬಂದಿತ್ತಂತೆ, ಅದಕ್ಕೆ ತಕ್ಷಣ ಹೊರಡೋಣ ಅಂದರು. ನಿಮ್ಮೆಲ್ಲರಿಗೂ ರೆಡಿಯಾಗಿ ಹೇಳಿದ್ದು ಅದಕ್ಕೇನೆ. ಆದ್ರೆ ನಾನು ಫುಲ್ಲು ರೆಡಿನೇ ಆಗಿಲ್ವಲ್ಲ. ರೆಡಿ ಆಗಿದೆಯಲ್ಲ ಅಮ್ಮ, ನೀನು ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅಯ್ಯೋ ಮಾಮ, ನಾನು ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀನ? ಅಯ್ಯೋ ಅಮ್ಮ, ಬ್ರೋ ಹೇಳಿದ್ದು ನಿನ್ನ ಬಟ್ಟೆ ಬಗ್ಗೆ, ನಿನ್ನ ಬಗ್ಗೆ ಅಲ್ಲ. ಆದ್ರೆ ನಾನು ಹೇಳಿದ್ದು ನನ್ನ ಬಟ್ಟೆ ಬಗ್ಗೆ ಅಲ್ಲ,
ತಿಂಡಿ ಗಿಂಡಿ ಇಟ್ಕೊಂಡು ಇನ್ನೂ ಬ್ಯಾಗ್ ರೆಡಿ ಆಗಿಲ್ಲ ಅಂತ. ಸರಿ, ನಿನ್ನ ಬ್ಯಾಗ್ ಅದೇನೇನು ತಗೋಬೇಕು ಎಲ್ಲ ತೊಗೊಂಡು ರೆಡಿಯಾಗಿ ಅಖಿಲ ಬಂದ ತಕ್ಷಣ ಹೊರಟ್ಬಿಡೋಣ. ಸರಿ ಭಾವ, ನಡ್ಗೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ರೆಡಿಯಾಗಿದ್ದಾರೆ. ಇವ್ರು ಮಾತ್ರ ಆರಾಮಾಗಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಆ ಪಾರ್ವತಿ ಹೇಳಿರೋದು ನಿಜ. ಅಖಿಲಾಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ನನ್ನ ಕೆಲಸ ಸುಲಭ ಆಯಿತು. ಇವತ್ತು ಮುಗಿಸ್ಬಿಡ್ತೀನಿ. ಇವನು ಇಲ್ಲಿ ಬಂದು ಅಖಿಲಮ್ಮವ್ರನ್ನ ನೋಡ್ತಿದ್ದಾನೆ ಅಂದರೆ ನಾನು ಹೇಳಿದ ಸುಳ್ಳೋ ನಿಜನೋ ಅಂತ ಪರೀಕ್ಷೆ ಮಾಡ್ತಿದ್ದಾನೆ. ಅವನು ಹೋದ ಅಂದರೆ ಅವನು ನನ್ನ ಮಾತನ್ನ ನಂಬಿದ್ದಾನೆ. ರೈಟ್ ಅಮ್ಮ, ಅದನ್ನೇ ನಾನು ಹೇಳಿದ್ದು. ಓಕೆ, ಎಲ್ಲ ಅಮಿಕೇಬಲ್ ಆಗಿ ಕನ್ಕ್ಲೂಡ್ ಮಾಡಿ, ಎಲ್ಲೂ ಯಾವ ಕನ್ಫ್ಯೂಷನ್ಸು ಬೇಡ. ಓಕೆ, ಯಾ, ಓಕೆ. ಅಮ್ಮ, ಜ್ಯೂಸ್. ಏನಿದು ಪಾರ್ವತಿ, ಇಷ್ಟೊತ್ತಿನಲ್ಲಿ ಜ್ಯೂಸ್ ಕುಡಿಯೋ ಅಭ್ಯಾಸ ಇಲ್ವಲ್ಲ ನನಗೆ, ಯಾಕೆ ತೊಗೊಂಡು ಬಂದೆ? ಅಮ್ಮ, ಆಚೆ ತುಂಬ ಬಿಸಿಲಿದೆ, ಸ್ವಲ್ಪ ಕುಡೀರಿ. ಓಕೆ, ಕೊಡು. ಎಂಥ ಕೆಲಸ ಮಾಡಿದೀಯ ಪಾರ್ವತಿ? ಸ್ಯಾರಿ ಮೇಲೆ ಜ್ಯೂಸ್ ಚೆಲ್ಲಿದೆಯಲ್ಲ, ಅದು ಹೊರಡೋ ಹೊತ್ತಲ್ಲಿ. ಈಗ ಮತ್ತೆ ರೆಡಿ ಆಗೋದಕ್ಕೆ 10 ನಿಮಿಷ ವೇಸ್ಟು. ಕ್ಷಮಿಸಿಮ್ಮ, ಕೈ ಜಾರ್ಬಿಡ್ತು. ಸೀರೆ ಕೊಡಿಮ್ಮ, ನಾನೇ ಒಗೆದು ಕೊಡ್ತೀನಿ. ಬಟ್ಟೆ ಒಗೆಯೋಕ್ಕೆ ಅಂತಾನೆ ಬೇರೆ ಜನ ಇದ್ದಾರೆ. ನೀನು ಈ ಕೆಲಸ ಮಾಡೋದು ಬೇಡ. ನಿಂದೇನಿದ್ರು ಕುಕಿಂಗ್ ಡಿಪಾರ್ಟ್ಮೆಂಟ್. ಏನು ನಿಂತಿದೀಯಾ? ಹೊರಡು. ಅಮ್ಮ, ನನ್ನ ತಪ್ಪಿಂದ ಸೀರೆ ಮೇಲೆ ಜ್ಯೂಸ್ ಚೆಲ್ಲೋಗಿದೆ, ನಾನೇ ಒಗೆದು ಕೊಡ್ತೀನಿ. ಬೇಡ ಅನ್ನಲ್ಲ ಪಾರ್ವತಿ. ಇವಾಗ ಮಾತ್ರ ನಮ್ಮ ನಿಮ್ಮ ಸೇವೆ ಮಾಡೋ ಭಾಗ್ಯ. ಮದುವೆ ಆದಮೇಲೆ ಸರಿ, ಬದಲಾಯಿಸ್ಕೊಂಡು ಬಂದು ಕರಿತೀನಿ. ಸೀರೆ ತಗೊಂಡು ಹೋಗು.